ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಫೇಸ್ಬುಕ್ನಲ್ಲಿ ವೀಕ್ಷಿಸ್ತಿರುವವರಿಗೂ ಹಾಗೆ ಯೂಟ್ಯೂಬ್ನಲ್ಲಿ ವೀಕ್ಷಿಸ್ತಿರುವಂಥ ಎಲ್ಲ ನನ್ನ ಬಂಧುಗಳಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಂತ ನಾನು ತಿಳ್ಕೊಂಡಿರ್ತೇನೆ. ತುಂಬ ಜನ ನನಗೆ ಕೇಳ್ತಾರೆ, ಸರ್ ಇಲ್ಲಿ ಪ್ರೀತಿ ಅಂದ್ರೇನು, ಮಾನವೀಯತೆ ಅಂದ್ರೇನು, ದುರಹಂಕಾರ ಅಂದರೆ ಏನಂತ. ಬಹುಶಃ ನಾನು ಎಲ್ರಿಗೂ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಕಳೆದ ವಾರವಷ್ಟೇ, ಕಳೆದ 2 ವಾರದ ಹಿಂದಷ್ಟೇ ಅರ್ಜುನ ಅನ್ನೋ ಆನೆ ಮೃತಪಟ್ಟಿರ್ತದೆ. ಆ ಆನೆಯ ಅಂತಿಮ ದರ್ಶನಕ್ಕೆ ಹೋಗುವಾಗ, ಹಾಗೆ ಆ ಆನೆ ಮೃತಪಟ್ಟ ಸಂದರ್ಭದಲ್ಲಿ ಆ ಆನೆಯ ಮಾವುತ ವಿನು ಅವರು ಅತ್ತಂಥ ದೃಶ್ಯ ತಾವೆಲ್ಲರೂ ನೋಡಿರ್ತೀರ ಅಂತ ನಾನು ತಿಳ್ಕೊಂಡಿರ್ತೇನೆ. ಒಂದು ಬಾರಿ ಎಂತಹ ಕಲ್ಲು ಹೃದಯ ಆಗಿದ್ರೂ ಕೂಡ ಕರಗೋಗ್ಬಿಡುತ್ತೇನೋ. ಯಾಕಂದರೆ ಬಾರಪ್ಪ ನನ್ನ ರಾಜ, ಎಷ್ಟು ಬೇಗ ನಾನು ಬಿಟ್ಟು ಹೋಗ್ತಾ ಇದೆಯಲ್ಲ. ನೋಡಿ, ಇದು ಪ್ರೀತಿ. ಮನುಷ್ಯನ ಮೇಲೆ ಪ್ರೀತಿ ಅನ್ನೋದು ಪ್ರೀತಿ ಅಲ್ಲ ಈ ಕಾಲದಲ್ಲಿ. ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸ್ತಿದ್ದೀವಲ್ಲ. ಯಾಕಂದರೆ ಹಳಸಿದ ಅನ್ನ ಹಾಕಿದರೂ ಕೂಡ ಮನುಷ್ಯನಿಗೆ ನಿಯತ್ತು ಎನ್ನುವುದನ್ನು ಮರೆಯೋದಿಲ್ಲಂತೆ ನಾಯಿ. ಹಾಗೆ 2 ವರ್ಷದ ಹಿಂದೆ ಇನ್ನೊಂದು ದೃಶ್ಯ ನಾನು ನೋಡಿದ್ದೆ. ಕೇರಳದಲ್ಲಿ ಒಂದು ಮಾವುತ ಮೃತಪಟ್ಟಾಗ ಆ ಮಾವುತನನ್ನು ನೋಡಲಿಕ್ಕೆ ಆ ಆನೆ ಬಂದಿರ್ತದಲ್ಲ, ಅದು ಮಾನವೀಯತೆ. ತನಗೆ ಒಂದು ಹೊತ್ತು ಊಟ ಹಾಕಿದವನನ್ನು ನೆನಪಿಸ್ಕೊಂಡು ಬಂದಿದೆ ನೋಡಿ, ಕೊನೆ ಕ್ಷಣದಲ್ಲೂ ಕೂಡ. ಹಾಗೆ ಇನ್ನೊಂದು ದೃಶ್ಯ, ದುರಹಂಕಾರ ಹಾಗೆ ವಿಕೃತಿ ಅಂದರೆ ಏನಂತ ಕೇಳಿದ್ರಿ. ಒಂದು ಆನೆ ಕಾಡಿನಿಂದ ನಾಡಿಗೆ ಬಂದಾಗ ಅದಕ್ಕೆ ತಿನ್ನಲಿಕ್ಕೆ ಅಂತ ಒಂದು ಆಹಾರ ಕೊಡ್ತಾರೆ ಕ್ರೂರ ಪ್ರಾಣಿಗಳು. ಅನಾನಸ್ನಲ್ಲಿ ಸಿಡಿಮದ್ದನ್ನು ಸಿಡಿಸಿ ಆ ಆನೆ, ಗರ್ಭಿಣಿ ಆನೆಯನ್ನು ಕೊಲ್ಸಿದ್ರು. ಎಲ್ಲ ಕಡೆಯಲ್ಲಿದೆ ಪ್ರೀತಿ, ಮಾನವೀಯತೆ, ಕ್ರೂರತ್ವ. ಇಲ್ಲಿ ಯಾರ ಬಗ್ಗೆನೂ ಕಮೆಂಟ್ ಮಾಡಬಾರ್ದು ನಾವು. ಗೊತ್ತಿಲ್ಲ, ತುಂಬ ಜನ ನನಗಿಲ್ಲಿ ಕೇಳ್ತಾ ಇರ್ತಾರೆ. ನಾನು ಮೊನ್ನೆ ಒಂದು ಹತ್ತಿರದಲ್ಲಿ ಹೋಟ್ಲಿಗೆ ಹೋಗಿದ್ದೆ. ಕರ್ಮ ರಿಟರ್ನ್ಸ್, ಕರ್ಮ ಯಾರನ್ನೂ ಬಿಡಲ್ಲ ಅನ್ನೋ ಒಂದು ಮಾತಿದೆ. ಇಲ್ಲೇ ಒಂದು ಹತ್ತಿರದಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ದೆ. ತಿಂಡಿ ತಗೊಂಡೆ. ಅಲ್ಲಿನ ಸಪ್ಲೈಯರ್ ಸರ್ವ್ ಮಾಡಿರೋ ರೀತಿ ನನಗಿಷ್ಟ ಆಯಿತು. ನಾನು ತಗೊಂಡಿದ್ದು ಜಸ್ಟ್ 1 ಪ್ಲೇಟ್ ದೋಸೆ. ಬಿಲ್ ಎಷ್ಟಾಯಿತು ಅಂತ ಕೇಳಿದೆ. ಸರ್ವ್ ಮಾಡಿದಂಥ ಹುಡುಗ ನನ್ನ ವಯಸ್ಸಿನವರು ಅನಿಸುತ್ತೆ. 30 ರೂಪಾಯಿ ಆಯಿತು ಅಂತ ಹೇಳಿದರು. ಹೋಟ್ಲ್ ಓನರ್ ಹೇಳ್ತಾರೆ, ಏನು ತಗೊಂಡ್ರು? 1 ಪ್ಲೇಟು ದೋಸೆ 30 ರೂಪಾಯಿ ಹೇಗಾಗುತ್ತೆ, 40 ರೂಪಾಯಿ ಆಗಬೇಕು ಅಂತ. ಆ ಹುಡುಗ ಹೇಳ್ತಾರೆ ಅದೇ ಕೂಡಲೇ, ಸಾರಿ ಗೊತ್ತಾಗಲಿಲ್ಲ, 40 ರೂಪಾಯಿ. ಅದೇ ಕೂಡಲೇ ಹೋಟೆಲ್ ಓನರ ಹುಡುಗನಿಗೆ ಹೇಳ್ತಾರೆ, ಇಷ್ಟು ದಿನ ನೀನು ಮಾಡ್ಕೊಂಡು ಬಂದಿರೋದೆಲ್ಲ ಇದೇನಂತ. ನೋಡಿ, ಮಾಡಿರೋ ಒಂದು ಚಿಕ್ಕ ತಪ್ಪುಗೆ ಇಷ್ಟು ದಿನ ಮಾಡಿರುವಂಥ ಎಲ್ಲ ಕೆಲಸನೂ ಕೂಡ ವ್ಯರ್ಥ ಅಂದ್ಬಿಟ್ರು. ನಾನು ಪೇ ಮಾಡಿದೆ. ಎಷ್ಟಾಯಿತು ಅಂತ ಕೇಳಿದೆ. 30 ಆಯಿತು ಅಂತ ಆನ್ಲೈನಲ್ಲಿ ಪೇ ಮಾಡಿದೆ. ಪೇ ಮಾಡುವಾಗ ನಾನು 40 ರೂಪಾಯಿ ಪೇ ಮಾಡಿದೆ. 10 ರೂಪಾಯಿ ವಾಪಸ್ ಕೊಡಿ ನನಗೆ, 40 ರೂಪಾಯಿ ಪೇ ಮಾಡಿದೆ ಅಂತ ಹೇಳಿದೆ. ಅವರು ನನಗೆ 10 ರೂಪಾಯಿ ಕೊಡೋ ಬದಲು ಅದ್ರ ಜೊತೆಗೆ 20 ರೂಪಾಯಿ ಕೊಟ್ಟರು ಮಿಸ್ ಆಗಿ. ನನ್ನ ಮನಸ್ಸಲ್ಲಿ ಒಂದು ಕ್ಷಣ ಬಂತು, ನಾನು ಆ ಸರ್ವ್ ಮಾಡಿರುವಂಥ ಹುಡುಗನಿಗೆ 10 ರೂಪಾಯಿ ಕೊಡಬೇಕಿತ್ತು, ಅವರೇ ಕೊಟ್ಟಿದ್ದಾರೆ ಮಿಸ್ ಆಗಿ 20 ರೂಪಾಯಿ. ಅದನ್ನು ತಗೊಂಡೋಗಿ ಹಾಗೆ ಆ ಸಪ್ಲೈ ಮಾಡಿದಂಥ ಹುಡುಗನಿಗೆ ಕೊಟ್ಟೆ. ನಾನು ಬರುವಾಗ ಒಂದು ಯೋಚನೆ ಮಾಡಿದೆ, ಕರ್ಮ ಯಾರನ್ನೂ ಬಿಡಲ್ಲ ಅಂತ. ನೋಡಿ, ಒಂದು ಚಿಕ್ಕ ತಪ್ಪುಗೆ ಇಷ್ಟು ದಿನ ಮಾಡಿರೋ ಎಲ್ಲ ಕೆಲಸನೂ ಕೂಡ ತಪ್ಪು ಅಂತ ಬಿಂಬಿಸಿದ್ರು. ಕರ್ಮ ಯಾರನ್ನೂ ಬಿಡಲ್ಲ. 10 ರೂಪಾಯಿ ಕೊಡೋ ಬದಲು ನನಗೆ 20 ರೂಪಾಯಿ ಕೊಟ್ಟರು. ಆ 20 ರೂಪಾಯಿ ನನಗೆ ಸಲ್ಲಬೇಕಾದಲ್ಲ ಅಂತ ಅವರಿಗೆ ಕೊಟ್ಬಿಟ್ಟೆ. ಕಾಲ ಯಾರನ್ನೂ ಬಿಡಲ್ಲ. ಸ್ವಲ್ಪ ಲೇಟ್ ಆಗ್ಬೋದು. ನನ್ನ ಬಗ್ಗೆನೂ ಮಾತಾಡ್ತಾರೆ, ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಇಲ್ಲಿ ಯಾರನ್ನು ಕೂಡ ಮೆಚ್ಚಿಸೋಕೆ ಆಗೋದಿಲ್ಲ ಬಂಧುಗಳೇ. ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಾರೆ, ಸರ್ ಏನು ಮಾಡಿದರೂ ಕೂಡ ಜನ ನನ್ನ ಬಗ್ಗೆ ಕಮೆಂಟ್ ಮಾಡ್ತಾರಂತ. ಜನ ಕಮೆಂಟ್ ಮಾಡ್ತಾರಂತ. ನಾನು ಅವ್ರಿಗೆ ಪ್ರತಿ ಬಾರಿ ವಿಡಿಯೋ ಮಾಡ್ತೀನಿ, ಹೇಳ್ತೀನಿ, ಈ ಜನ ನಮ್ಮನೆ ಬಿಡಲ್ಲ, ದೇವರನ್ನು ಕೂಡ ಬಿಡಲ್ಲ, ಇನ್ನು ನಾವು ಯಾವ ಲೆಕ್ಕ ಅಂತ ಮತ್ತೆ ಕೇಳ್ತಾರೆ. ಅಂದರೆ ಬಹುಶಃ ನಿಮಗೆ ನಾನು ಇನ್ನು ಯಾವ ರೀತಿ ಹೇಳಬೇಕಂತ ಗೊತ್ತಾಗಲ್ಲ. ನಾವು ಆಡೋ ಮಾತಲ್ಲಿ ಮುತ್ತು ಹುಡುಕ್ತಾರೆ. ಒಂದಿಷ್ಟು ಜನ ನಮ್ಮ ಮಾತಿಂದ ಪ್ರೇರಣೆ ಆಗ್ತಾರೆ ಅಂದರೆ
ಒಂದೊಳ್ಳೆ ಮಾತುಗಳನ್ನು ಆಡೋಣ, ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಒಂದಿಷ್ಟು ಹೃದಯಗಳನ್ನು ಗೆಲ್ಲೋಣ. ಕ್ರೂರತ ಮೆರೆದಿರೋಣ ಬಂಧುಗಳೇ. ಏನಿದೆ, ಜಬರಾಯ ಬಂದು ಮನೆ ಕದ ತಟ್ಟಿದಾಗ ನಾವೆಲ್ಲರೂ ನಮ್ಮ ಅಂತಿಮ ದಿನವನ್ನು ಮುಗಿಸಲೇಬೇಕು. ಬದುಕಿದ್ದಷ್ಟು ದಿನ ಆತನ ಕೈ ಕುಲುಕುವುದೇ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆ ಎಂದು ಸ್ನಾನ ಮಾಡ್ತಾರಂತೆ. ಜೀವನ ಇಷ್ಟೇ, ಇದ್ದಷ್ಟು ದಿನ ಮರ್ಯಾದೆ ಕೊಡ್ತಾರೆ, ಸತ್ತ ನಂತರ ಹೆಣ ಅಂತ ಕರೀತಾರೆ. ಅದು ಕೇಳೋದು, ಜೀವನದಲ್ಲಿ ಸ್ವಲ್ಪ ಆದರೂ ದಾನ ಧರ್ಮ ಇರಲಿ. ಯಾಕಂದರೆ ಶವದ ಮೇಲೆ ಹೊದಿಸುವ ಬಟ್ಟೆಗೂ ಜೇಬಿರಲ್ಲ. ಎಷ್ಟು ಕೋಟಿ ಹಣವಿದರೇನ್ರಯ್ಯ, ದೇವರು ಕೊಟ್ಟಿರೋ ಆಯುಷ್ಯ ಮೀರಿ ಒಂದು ಕ್ಷಣವೂ ಹೆಚ್ಚಿಗೆ ಬದುಕೋಕ್ಕಾಗಲ್ಲ. ನಾನು ನನ್ನದು ಎನ್ನುವ ಅಹಂಕಾರ ಬೇಡ ಮನುಜ ಅಂತ. ಎಷ್ಟೆಷ್ಟು ಜನರು ನೋಡ್ತೀವಿ ನಾವು, ಅವ್ರು ತುಂಬ ದಾನ ಮಾಡ್ತಾರೆ, ಒಳ್ಳೆಯದು, ತಪ್ಪಲ್ಲ. ಹೆತ್ತ ತಂದೆ ತಾಯಿಗೆ ಗಂಜಿ ಆಗದಿರುವಷ್ಟು ಕೂಡ ಯೋಗ್ಯತೆಯನ್ನು ಕಳ್ಕೊಂಡಿರ್ತಾರೆ. ಈ ಜೀವ ಬಂದಿರೋದೇ ಹೆತ್ತ ತಂದೆ ತಾಯಿಯಿಂದ. ಅವ್ರಿಗೆ ಬೆಲೆ ಕೊಡೋಣ. ತುಂಬ ಜನ ಹೇಳ್ತಾರೆ, ನನಗೆ ತಂದೆ ಇಲ್ಲ ಸರ್, ನನಗೆ ತಾಯಿ ಇಲ್ಲ ಸರ್. ಇನ್ನೊಂದಿಷ್ಟು ಜನ ಹೇಳ್ತಾರೆ, ಸರ್ ನನಗೆ ತಂದೆ ತಾಯಿನೇ ಇಲ್ಲ ಅಂತ. ಇನ್ನು ಕೆಲವರಿಗೆ ಕುಟುಂಬನೇ ಇರಲ್ಲ. ಚಿಕ್ಕದಾಗಿ ಚೊಕ್ಕದಾಗಿ ಸಿಕ್ಕಿರುವಂಥ ಒಂದು ಕುಟುಂಬನ ಉಳಿಸ್ಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಅಕ್ಕಪಕ್ಕದ ಮನೆಯವರು ಕುಟುಂಬದ ಸದಸ್ಯರಂತಿರುತ್ತಿದ್ದರು. ಇಂದು ಕುಟುಂಬದ ಸದಸ್ಯರು ಅಕ್ಕಪಕ್ಕದವರಂತೆ ಬದಲಾಗ್ತಾ ಇದ್ದೇವೆ ಅಷ್ಟೇ. ಪ್ರತಿ ಬಾರಿಯೂ ನಾನು ಹೇಳೋ ಮಾತುಗಳನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಂಡಿರ್ತೀರ. ಹಾಗೆ ತುಂಬ ಜನ ಕಮೆಂಟ್ ಮಾಡ್ತೀರಾ, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಭೇಟಿ ಆಗಬೇಕು ಅಂತ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಾನೇನು ದೊಡ್ಡ ಮನುಷ್ಯ ಅಲ್ಲ ಸ್ವಾಮಿ. ಒಂದಿಷ್ಟು ವೀಡಿಯೋಗಳನ್ನು ಮಾಡ್ತೀನಿ. ಆ ವಿಡಿಯೋಗಳ ಮೂಲಕ ನಿಮ್ಮ ಮನಸ್ಸಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಮುಟ್ಟಿಸ್ತೀನಿ. ನನ್ನ ಕರ್ತವ್ಯ ಅಷ್ಟೇ. ನನ್ನ ಜೊತೆ ಮಾತಾಡಬೇಕು ತಪ್ಪಲ್ಲ, ನನ್ನನ್ನು ಭೇಟಿ ಆಗಬೇಕು ಅನ್ನೋದು ತಪ್ಪಲ್ಲ. ಆದರೆ ನಾನಷ್ಟು ದೊಡ್ಡವನಲ್ಲ. ನಿಮ್ಮ ಸಮಯ ಕಳ್ಕೊಂಡು ನನ್ನನ್ನು ಭೇಟಿ ಮಾಡುವಷ್ಟು ದೊಡ್ಡವ ನಾನಲ್ಲ ಅಂತ ನಾನು ಹೇಳ್ತಿರೋದು. ಅಲ್ಲೇ ಶುಭ ಹಾರೈಸಿ. ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಿರ್ತೀರ, ಫೇಸ್ಬುಕ್ನಿಂದ ಹಿಡಿದು ಸಾಮಾಜಿಕ ಜಾಲತಾಣ, ಯೂಟ್ಯೂಬ್ ಎಲ್ಲ ಕಡೆಯಲ್ಲೂ ನನ್ನ ವೀಡಿಯೋಸ್ಗಳನ್ನು ನೋಡ್ತೀರಾ, ಅಲ್ಲೇ ಹಾರೈಸಿ, ಅಲ್ಲೇ ಹರಸಿ. ಅದಕ್ಕಿಂತ ದೊಡ್ಡ ಹಾರೈಕೆ ನನಗೆ ಯಾವುದೂ ಇಲ್ಲ. ಆ್ಯಂಡ್ ಇನ್ನೊಂದು, ನನ್ನ ವೀಡಿಯೋಸ್ಗಳನ್ನು ಯಾರೆಲ್ಲ ಬಳಸ್ಕೊಂಡು ನಿಮ್ಮ ಪೇಜಸ್ಗಳಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀರಾ, ತಮ್ಮ ಹತ್ರ ಕೇಳೋದಿಷ್ಟೇ ನಾನು, ದಯವಿಟ್ಟು ಒಂದೇ ಒಂದು ಕ್ರೆಡಿಟ್ ಕೊಡಿ. ಯಾಕಂದರೆ ಇಲ್ಲಿ ಇವಾಗ ನೀವು ನೋಡ್ತಿರೋ ವೀಡಿಯೋ ಜಸ್ಟ್ 9 ನಿಮಿಷದ 8 ನಿಮಿಷದ ವೀಡಿಯೋಗಳಿರ್ಬೋದು. ಈ ವಿಡಿಯೋ ಹೊರತುಪಡಿಸಿ ನನ್ನ ಬೇರೆಲ್ಲ ಕಂಟೆಂಟ್ಗಳೆಲ್ಲ ನೋಡಿರ್ತೀರ. ಒಂದಿಷ್ಟು ಜನ ಹೇಳ್ತಾರೆ, ಸರ್ ಮಾನವೀಯತೆ ಅಂದ್ರೇನು, ಸರ್ ಪ್ರೀತಿ ಅಂದ್ರೇನು, ಸರ್ ಕುಟುಂಬ ಅಂದ್ರೇನು, ಸರ್ ಸ್ನೇಹ ಅಂದ್ರೇನು ಅಂಥ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಬೆಳಗ್ಗೆ 9 ಗಂಟೆಗೆ ಈ ಸ್ಟುಡಿಯೋಗೆ ಬಂದು ಕೂತ್ಕೊಳ್ತೀನಿ. 9 ಗಂಟೆಯಿಂದ 11:30, 12 ಗಂಟೆವರೆಗೂ ಕಂಟೆಂಟ್ಗಳ ಬಗ್ಗೆ ಅಧ್ಯಯನ ಮಾಡ್ತೀನಿ, ಹುಡುಕ್ತೀನಿ, ಸರ್ಚ್ ಮಾಡ್ತೀನಿ, ಪುಸ್ತಕದಲ್ಲಿ ಬರ್ಕೊಳ್ತೀನಿ. ಅದಾದ ಬಳಿಕ 2-3 ಗಂಟೆಗಳ ಕಾಲ ಒಂದು ರೆಕಾರ್ಡಿಂಗಿಗೆ ಟೈಮ್ ತಗೊಳ್ತೀನಿ. ಅದಾದ ಬಳಿಕ ವಿಡಿಯೋ ಎಡಿಟಿಂಗ್ಗೆ ಮತ್ತಷ್ಟು ಸಮಯ ತಗೊಳ್ತೀನಿ. ನನ್ನ ಸಮಯ ಸಾಕಾಗೋದಿಲ್ಲ ಅಂತ ಎಡಿಟರ್ಗೆ ಕಳಿಸ್ಕೊಡ್ತೀನಿ, ಅವ್ರು ಎಡಿಟಿಂಗ್ ಮಾಡಿ ಕಳಿಸ್ತಾರೆ. ತಂಬ್ಲೈನು ಅದು ಇದು ಅಂತ ಹೇಳಿ ನೀವು ನೋಡುವಂಥ 8 ನಿಮಿಷದ ವೀಡಿಯೋಗೆ ನಾನು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9:30, 10 ಗಂಟೆವರೆಗೂ ಕೆಲಸ ಮಾಡ್ತೀನಿ. ಆ ಕೆಲಸಕ್ಕೊಂದು ಬೆಲೆ ಕೊಡಿ, ತಪ್ಪಲ್ಲ. ಈ ಧ್ವನಿನೇ ನಿಮ್ಮದು, ಬಳಸ್ಕೊಳ್ಳಿ, ತಪ್ಪಲ್ಲ. ಆದರೆ ಒಂದು ಚಿಕ್ಕ ಕ್ರೆಡಿಟ್ ಕೊಡಿ. 0ಇಂದಲೇ ಇಷ್ಟು ಜನ ಸ್ನೇಹಿತರನ್ನು ಸಂಪಾದಿಸಿದ್ದು. ನಾನು ಆಡೋ ಮಾತು ಜನರಿಗೆ ಒಂದೊಳ್ಳೆ ದಾರಿ ತೋರಿಸೋ ಥರ ಇರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದೇ ವೇಯಲ್ಲಿ ಹೋಗ್ತೀನಿ, ಅದೇ ದಾರಿಯಲ್ಲಿ ಹೋಗ್ತೀನಿ ಇನ್ನು ಮುಂದೆ ಕೂಡ ಅಂತ ಹೇಳ್ತಾ ಕ್ರೆಡಿಟ್ ಕೊಡಿ ಸ್ವಾಮಿ ಅಷ್ಟೇ. ನಾನು ಕಾಪಿರೈಟ್ ಕಳಿಸ್ಬೋದು, ಬಟ್ ಅಷ್ಟು ಕೆಟ್ಟವ ನಾನಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಮುಂದಿನ ಕಂಟೆಂಟ್ ಯಾವುದಿರಲಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಬಂಧುಗಳೇ, ನಾನು ಹೇಳೋದಿಷ್ಟೇ, ಜೀವನದ ಕೊನೆ ಕ್ಷಣದವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಹೊಟ್ಟೆ ಕಿಚ್ಚು ಇದು ಯಾವುದು ಬೇಡ. ಒಂದಲ್ಲ ಒಂದು ದಿನ ಮಣ್ಣಲ್ಲಿ ಮಣ್ಣಾಗ್ತೀವಿ ನಾವು. ಎಲ್ರಿಗೂ ಒಳ್ಳೆಯದಾಗಲಿ. ನಗ್ತಾ ಇರಿ, ನಗಿಸ್ತಾ ಇರಿ. ಮತ್ತೆ ಸಿಗ್ತೇನೆ. ಧನ್ಯವಾದಗಳು.